This is the power of compounding. ನೆಟ್ವರ್ಕ್ ಮಾರ್ಕೆಟಿಂಗ್ Grow conjoint. ಹೆಸರು ಕೇಳಿದ ತಕ್ಷಣನೇ ಗೊತ್ತಲ್ಲ, ಕೆಲವರಿಗೆ ಒಂಥರ ಉತ್ಸಾಹ ಬರುತ್ತೆ, ಇನ್ನು ಕೆಲವರಿಗೆ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ, ಅನುಮಾನ ಶುರುವಾಗುತ್ತೆ. ಹೌದು ಹೌದು. ಆದ್ರೆ ಇವತ್ತು ನಮ್ಮ ಮುಂದಿರೋ ಸೋರ್ಸ್ ಡಾಕ್ಯುಮೆಂಟ್ಸ್ ಒಂದು ದೊಡ್ಡ ಕ್ಲೈಮ್ ಮಾಡ್ತಿವೆ, ನೆಟ್ವರ್ಕ್ ಮಾರ್ಕೆಟಿಂಗ್ ನ ಮೂಲ ದೌರ್ಬಲ್ಯವನ್ನೇ ನಾವು ಸರಿಪಡಿಸಿದ್ದೇವೆ ಅಂತ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಟೋ ರೀಬರ್ತ್ ಅನ್ನೋ ತಂತ್ರಜ್ಞಾನ ಬಳಸಿ ಹಣ ಸಂಪಾದನೆಯ ಒಂದು ಶಾಶ್ವತ ವ್ಯವಸ್ಥೆ ಕಟ್ಟಿದ್ದೇವೆ ಅಂತ ಹೇಳ್ತಿದ್ದಾರೆ. ಈ ಕಾರ್ಯಕ್ರಮದ ಹೆಸರು ಗ್ರೋ ಕಾಂಜಾಯಿಂಟ್. ನಮ್ಮ ಹತ್ರ ಇದ್ರ ಪ್ರೆಸೆಂಟೇಶನ್ ಇದೆ, ಇನ್ಕಮ್ ಚಾರ್ಟ್ ಇದೆ, ಒಂದಿಷ್ಟು ಪ್ರಚಾರ ಸಾಮಗ್ರಿಗಳಿವೆ. ಸರಿ, ಇವತ್ತಿನ ನಮ್ಮ ಕೆಲಸ ಒಂದ್ ರೀತಿ ಪತ್ತೆದಾರರ ತರ. ಈ ಡಾಕ್ಯುಮೆಂಟ್ ಗಳನ್ನೇ ಸಾಕ್ಷಿಯಾಗಿಟ್ಕೊಂಡು ಇವರು ನಿಜವಾಗ್ಲೂ ಹಣದ ಒಂದು ಪರ್ಪೆಚುವಲ್ ಮೋಷನ್ ಮಿಷಿನ್ ಕಂಡು ಹಿಡಿದಿದ್ದಾರಾ? ಒಳ್ಳೆ ಪದ ಅದು. ಅಥವಾ ಇದು ಕೇವಲ ಚಂದದ ಕವರಿನಲ್ಲಿರೋ ಹಳೆ ಕಥೆನಾ ಅಂತ ಆಳವಾಗಿ ನೋಡೋಣ. ಶುರು ಮಾಡೋಣ. ಖಂಡಿತ. ಈ ಹೊಸ ಸಿಸ್ಟಮ್ ಅನ್ನ ಅರ್ಥ ಮಾಡ್ಕೊಳ್ಳೋಕೆ ಇದು ಯಾವ ಸಮಸ್ಯೆಗೆ ಪರಿಹಾರ ಅಂತ ಹೇಳ್ಕೊಳ್ತಿದೆಯೋ ಅದನ್ನು ಮೊದಲು ನೋಡ್ಬೇಕು. ನಮ್ಮ ಸೋರ್ಸ್ ಗಳ ಪ್ರಕಾರ ಕಳೆದ 25-30 ವರ್ಷಗಳಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ 4 ಬೇರೆ ಬೇರೆ ಹಂತಗಳನ್ನ ದಾಟಿ ಬಂದಿದೆ. 4 ಹಂತಗಳು? ಹೌದು. ಪ್ರತಿಯೊಂದು ಹಂತದಲ್ಲೂ ಒಂದೊಂದು ದೊಡ್ಡ ಸಮಸ್ಯೆ ಇತ್ತು. ಓಕೆ, ಹಾಗಿದ್ರೆ ಈ ಗ್ರೋ ಕಾಂಜಾಯಿಂಟ್ ಅನ್ನೋದು 4ನೇ ತಲೆಮಾರಿನ ವ್ಯವಸ್ಥೆ. ಕರೆಕ್ಟ್. ಅಂದ್ರೆ ಹಳೆಯ 3 ತಲೆಮಾರಿನ ತಪ್ಪುಗಳಿಂದ ಪಾಠ ಕಲಿತು ಹುಟ್ಟಿದ್ದು ಅಂತ ಇವರ ವಾದ. ಏನವೋ 3 ತಲೆಮಾರಿನ ಸಮಸ್ಯೆಗಳು? ಹೌದು. ಮೊದಲನೇ ಹಂತ ಅಂದ್ರೆ ಸಾಂಪ್ರದಾಯಿಕ ನೆಟ್ವರ್ಕ್ ಮಾರ್ಕೆಟಿಂಗ್. ಆಮ್ವೆ ತರಹದ್ದ? ಎಕ್ಸಾಕ್ಟ್ಲಿ. 1995 ಸುಮಾರಿಗೆ ಆಮ್ವೆ ಅಂತ ಕಂಪನಿಗಳು ತಂದಿತ್ತು. ಐಡಿಯಾ ತುಂಬಾ ಚೆನ್ನಾಗಿತ್ತು. ಮಧ್ಯವರ್ತಿಗಳನ್ನ ತೆಗೆದುಹಾಕಿ ಪ್ರಾಡಕ್ಟ್ಸ್ ಗಳನ್ನ ನೇರವಾಗಿ ಜನರಿಗೆ ತಲುಪಿಸಿ ಆ ಉಳಿತಾಯದ ಹಣವನ್ನೇ ಕಮಿಷನ್ ಆಗಿ ಕೊಡುವುದು. ಕೇಳೋಕೆ ಚೆನ್ನಾಗಿದೆ. ಆದ್ರೆ ಪ್ರಾಕ್ಟಿಕಲ್ ಸಮಸ್ಯೆ ಇತ್ತು. ಮನೆ ಮನೆಗೆ ಹೋಗಿ ಸೋಪು ಶಾಂಪೂ ಬಗ್ಗೆ ಡೆಮೋ ಕೊಡೋದು, ಮಾರಾಟ ಮಾಡೋದು, ಅದು ಎಲ್ರಿಗೂ ಸರಿ ಹೊಂದಲಿಲ್ಲ. ಹೌದು, ಬೇಡ ಅಂದಾಗ ಆಗೋ ಮುಜುಗರವೇ ದೊಡ್ಡದು. ಅದೇ ಆ ಕಾರಣಕ್ಕೆ ತುಂಬಾ ಜನ ಇದರಿಂದ ದೂರ ಉಳಿದ್ರು. ಸರಿ, ಅದು ಫಿಸಿಕಲ್ ಪ್ರಾಡಕ್ಟ್ಸ್ ಗಳ ಯುಗ. ಆಮೇಲೆ ಇಂಟರ್ನೆಟ್ ಬಂತು, ಆಟ ಪೂರ್ತಿ ಬದಲಾಯಿತು. ಖಂಡಿತ. ಎರಡನೇ ಹಂತವೇ ROI ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಯೋಜನೆಗಳು. 2014 ನಂತರ ಇವುಗಳ ಹಾವಳಿ ಜಾಸ್ತಿ ಆಯ್ತು. ಇವುಗಳ ಬಗ್ಗೆ ಕೇಳಿದ್ದೀನಿ. ನೀವು ದುಡ್ಡು ಹಾಕಿ ನಾವು ಕ್ರಿಪ್ಟೋ ಫಾರೆಕ್ಸ್ ಟ್ರೇಡಿಂಗ್ ಮಾಡಿ ಪ್ರತಿ ತಿಂಗಳು 15-20% ಗ್ಯಾರಂಟಿ ಲಾಭ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಸೋರ್ಸ್ ಡಾಕ್ಯುಮೆಂಟ್ ನಲ್ಲೇ ಇದನ್ನ ದೊಡ್ಡ ಹಗರಣ ಅಂತ ಕರೆದಿದ್ದಾರೆ. ಯಾಕಂದ್ರೆ ಅಷ್ಟು ಸ್ಥಿರ ಆದಾಯ ಅಸಾಧ್ಯ ಅಲ್ವಾ? ಅಸಾಧ್ಯ. ವಾರನ್ ಬಫೆಟ್ ಬಂದ್ರು ಸಹ ಪ್ರತಿ ತಿಂಗಳು ಸ್ಥಿರವಾಗಿ ಅಷ್ಟು ಲಾಭ ಕೊಡೋಕ್ ಆಗಲ್ಲ. ಮಾರ್ಕೆಟ್ ಯಾವಾಗ್ಲೂ ಅನಿರೀಕ್ಷಿತ. ಅದೇ ಅವಾಸ್ತವಕ ಭರವಸೆಗಳು. 3ನೇ ಹಂತ ಅದು ಕ್ರಿಪ್ಟೋನೇ ಆಗಬೇಕಲ್ಲ? ಹೌದು. 3ನೇ ಹಂತ ಕ್ರಿಪ್ಟೋ ಕರೆನ್ಸಿ ಮತ್ತು ಟೋಕನ್ ಯೋಜನೆಗಳು. 2016 ನಂತರ ಬಂದಿದ್ದು. ಕರೆಕ್ಟ್. ನಮ್ದೇ ಕಾಯಿನ್ ತಂದಿದೀವಿ, ಇವತ್ತು ತಗೊಂಡ್ರೆ ಮುಂದೆ ಇದರ ಬೆಲೆ ಆಕಾಶಕ್ಕೆ ಹೋಗುತ್ತೆ ಅಂತ ಸಾವಿರಾರು ಟೋಕನ್ಗಳನ್ನ ಮಾರಿದ್ರು. ಆದ್ರೆ ಸೋರ್ಸ್ ನಲ್ಲೇ ಹೇಳಿರೋ ಹಾಗೆ 98% ಪ್ರಾಜೆಕ್ಟ್ಗಳು ಫೇಲ್ ಆದವು. 98%? ಅಬ್ಬಾ. ಹೌದು. ಯಾಕಂದ್ರೆ ಒಂದು ಕ್ರಿಪ್ಟೋ ಬೆಲೆ ಏರ್ಬೇಕಾದ್ರೆ ಅದ್ರ ಹಿಂದೆ ಒಂದು ಬಲವಾದ ಪ್ರಾಜೆಕ್ಟ್ ಇರಬೇಕು, ಬರೀ ನೆಟ್ವರ್ಕ್ ಅಲ್ಲ. ಉದಾಹರಣೆಗೆ ಬೈನಾನ್ಸ್ ನ BNB ಕಾಯಿನ್. ಅದು ಯಶಸ್ವಿ ಆಗಿದ್ದಕ್ಕೆ ಕಾರಣ ಅದ್ರ ಹಿಂದೆ ಇರೋ ಬೈನಾನ್ಸ್ ಎಕ್ಸ್ಚೇಂಜ್ ಮತ್ತು ಒಂದು ಪೂರ್ತಿ ಬ್ಲಾಕ್ ಚೈನ್ ವ್ಯವಸ್ಥೆ. ಸರಿ, ಹೀಗೆ ಪ್ರಾಡಕ್ಟ್, ROI, ಕ್ರಿಪ್ಟೋ ಎಲ್ಲದರಲ್ಲೂ ಸಮಸ್ಯೆಗಳನ್ನ ನೋಡಿ 4ನೇ ಹಂತ ಅಂದ್ರೆ ಆಟೋ ಪೂಲ್ ಅಥವಾ ಕ್ರೌಡ್ ಫಂಡಿಂಗ್ ಬಂತು. ಹೌದು. ಗ್ರೋ ಕಾಂಜಾಯಿಂಟ್ ಇದೇ ಕ್ಯಾಟಗರಿಗೆ ಸೇರಿತ್ತು. ಇದ್ರಲ್ಲೂ ಒಂದು ದೊಡ್ಡ ವೀಕ್ನೆಸ್ ಇತ್ತಲ್ಲ? ನಿಖರವಾಗಿ. ಇದರ ಪ್ಲಸ್ ಪಾಯಿಂಟ್ ಅಂದ್ರೆ ಕಡಿಮೆ ಹೂಡಿಕೆ, ಮತ್ತೆ ಮತ್ತೆ ದುಡ್ಡು ಹಾಕೋ ಅವಶ್ಯಕತೆ ಇಲ್ಲ. ಆದ್ರೆ ಅತಿ ದೊಡ್ಡ ಮೈನಸ್ ಪಾಯಿಂಟ್ ಅಂದ್ರೆ ಇದು ಹೊಸದಾಗಿ ಜನ ಸೇರೋದ್ರ ಮೇಲೆ ಪೂರ್ತಿಯಾಗಿ ಅವಲಂಬಿತವಾಗಿತ್ತು. ಓಕೆ. ಹೊಸಬ್ರು ಬರೋದ್ ನಿಂತ ತಕ್ಷಣ ಇಡೀ ಸಿಸ್ಟಮ್ ಮೇಲೆ ನಿಂತು ಹೋಗ್ತಿತ್ತು. ಇದನ್ನೇ ಅಕಿಲೇಸ್ ಹೀಲ್ ಅಂತಾರಲ್ಲ, ಆ ತರ. ಓಕೆ, ಇಲ್ಲಿಂದನೇ ಕಥೆ ಇಂಟ್ರೆಸ್ಟಿಂಗ್ ಆಗೋದು. ಯಾಕಂದ್ರೆ ಗ್ರೋ ಕಾಂಜಾಯಿಂಟ್ ಅವರು ನಾವು ಈ ಅಕಿಲೇಸ್ ಹೀಲ್ ಅನ್ನೇ ಸರಿಪಡಿಸಿದೀವಿ ಅಂತ ಹೇಳ್ತಿದ್ದಾರೆ. ಹೌದು. ಹೊರಗಿನಿಂದ ಹೊಸಬರು ಬರೋದು ನಿಂತ್ರು ನಮ್ಮ ಸಿಸ್ಟಮ್ ನಿಲ್ಲಲ್ಲ ಅಂತ. ಇದು ಹೇಗೆ ಸಾಧ್ಯ? ಅವರ ವಾದವಾದ್ರೂ ಏನು? ಅವರ ವಾದ 4 ಪ್ರಮುಖ ಅಂಶಗಳ ಮೇಲೆ ನಿಂತಿದೆ. ಅವರು ಇದನ್ನ ಪ್ರೀತಿಯಿಂದ 4 ಶಕ್ತಿಗಳು ಅಂತ ಕರೀತಾರೆ. 4 ಶಕ್ತಿಗಳು? ಮೊದಲನೇದು ಆಟೋ ರೀಬರ್ತ್ ಅಂದ್ರೆ ಸ್ವಯಂ ಪುನರ್ಜನ್ಮ. 2ನೇದು ಗಣಿತದ ಲೆಕ್ಕಾಚಾರ. 3ನೇದು ಸಂಯೋಜನೆಯ ಶಕ್ತಿ ಅಂದ್ರೆ ಪವರ್ ಆಫ್ ಕಂಪೌಂಡಿಂಗ್.
ಮತ್ತು ನಾಲ್ಕನೇದು ಮರು ಹೂಡಿಕೆಯ ಶಕ್ತಿ ಅಥವಾ ಪವರ್ ಆಫ್ ರೀಇನ್ವೆಸ್ಟ್ಮೆಂಟ್. ನಾಲ್ಕನೇದಕ್ಕೆ ಒಂದು ಅಡ್ಡ ಹೆಸರು ಇದೆಯಲ್ಲ, ಅಂಬಾನಿ ಫಾರ್ಮುಲಾ ಅಂತ. ಹೌದು, ಒಳ್ಳೆ ಮಾರ್ಕೆಟಿಂಗ್ ತಂತ್ರ. ನಿಜ. ಆದ್ರೆ ನಿಜವಾದ ಉದ್ಯಮಿಗಳು ತಮ್ಮ ಬಿಸ್ನೆಸ್ ನಿಂದ ಬಂದ ಲಾಭವನ್ನ ಮರು ಹೂಡಿಕೆ ಮಾಡ್ತಾರೆ. ಆ ಬಿಸ್ನೆಸ್ ಒಂದು ಮೌಲ್ಯವನ್ನ ಸೃಷ್ಟಿ ಮಾಡ್ತಿರುತ್ತೆ. ಇಲ್ಲಿ ಮೌಲ್ಯ ಎಲ್ಲಿಂದ ಬರ್ತಿದೆ ಅನ್ನೋದೇ ಮೂಲ ಪ್ರಶ್ನೆ. ಕರೆಕ್ಟ್. ಅದಿರ್ಲಿ, ಇವರು ಟೆಕ್ನಾಲಜಿ ಬಗ್ಗೆನೂ ಮಾತಾಡ್ತಾರಲ್ಲ, AI, ಪೈಥಾನ್ ಕೋಡಿಂಗ್ ಅಂತ. ಹೌದು, ಸಿಸ್ಟಮ್ AI ಚಾಲಿತ ಮತ್ತು ಪೈಥಾನ್ ಮೇಲೆ ಕಟ್ಟಲಾಗಿದೆ ಅಂತ ಪ್ರೆಸೆಂಟೇಶನ್ ಹೇಳುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಪದ ಬಳಸ್ತಾರೆ, ಸೆಮಿ ಡಿಸೆಂಟ್ರಲೈಸ್ಡ್. ಸೆಮಿ ಡಿಸೆಂಟ್ರಲೈಸ್ಡ್ ಅಂದ್ರೆ ಬ್ಲಾಕ್ ಚೈನ್ ನಲ್ಲಿದೆ, ಆದ್ರೆ ಪೂರ್ತಿ ವಿಕೇಂದ್ರೀಕೃತ ಅಲ್ಲ. ಯಾರಾದ್ರೂ ತಮ್ಮ ವ್ಯಾಲೆಟ್ ಪಾಸ್ವರ್ಡ್ ಮರೆತ್ರೆ ಅದನ್ನ ಸರಿಪಡಿಸೋಕೆ ಅವಕಾಶ ಇದೆ ಅಂತಾರೆ. ನೋಡಿ, AI ಚಾಲಿತ ಅನ್ನೋದು ಇತ್ತೀಚೆಗೆ ಎಲ್ಲ ಕಡೆ ಕೇಳಿ ಬರ್ತಿರೋ ಪದ. ಆದ್ರೆ ಈ ಸಿಸ್ಟಮ್ ನಲ್ಲಿ AI ನಿರ್ದಿಷ್ಟವಾಗಿ ಏನ್ ಕೆಲಸ ಮಾಡುತ್ತೆ, ಹೊಸಬನ್ನ ಎಲ್ಲಿ ಕೂರಿಸಬೇಕು ಅಂತ ನಿರ್ಧಾರ ಮಾಡ್ತಾ ಅಥವಾ ಸಿಸ್ಟಮ್ ನ ಬೆಳವಣಿಗೆಯನ್ನ ಊಹಿಸತಾ, ಈ ಬಗ್ಗೆ ಡಾಕ್ಯುಮೆಂಟ್ಸ್ ಗಳಲ್ಲಿ ಎಲ್ಲೂ ಸ್ಪಷ್ಟತೆ ಇಲ್ಲ. ನಿಜ. ಇದು ಕೇವಲ ಸಿಸ್ಟಮ್ಗೆ ಒಂದು ಮಾಡರ್ನ್ ಟಚ್ ಕೊಡೋಕೆ ಬಳಸಿದ ಮಾರ್ಕೆಟಿಂಗ್ ಪದನ ಅನ್ನೋ ಅನುಮಾನ ಬರುತ್ತೆ. ಅದು ಬಹಳ ಮುಖ್ಯವಾದ ಪ್ರಶ್ನೆ. ಸ್ಪಷ್ಟ ವಿವರಣೆ ಇಲ್ಲದೆ ಹೋದಾಗ ನಾವು ಕೇವಲ ಅವರು ಕೊಟ್ಟಿರೋ ಗಣಿತವನ್ನಷ್ಟೇ ವಿಶ್ಲೇಷಿಸಬಹುದು. ಸರಿ, ಹಾಗಾದ್ರೆ ಒಬ್ಬ ವ್ಯಕ್ತಿ $100 ಹಾಕಿ ಸೇರಿದ್ರೆ ಏನಾಗುತ್ತೆ ಅಂತ ಹಂತ ಹಂತವಾಗಿ ನೋಡೋಣ. ಆಗ ಇದರ ಮೆಕ್ಯಾನಿಸಂ ಇನ್ನಷ್ಟು ಸ್ಪಷ್ಟವಾಗುತ್ತೆ. ಖಂಡಿತ. ಆ $100 ಹೇಗೆ ಕೆಲಸ ಮಾಡುತ್ತೆ? ಒಬ್ಬ ವ್ಯಕ್ತಿ $100 ಕಟ್ಟಿದಾಗ ಸಿಸ್ಟಮ್ ತಕ್ಷಣವೇ ತಲಾ $50 ರಂತೆ 2 ಖಾತೆಗಳನ್ನ ಸೃಷ್ಟಿ ಮಾಡುತ್ತೆ. ಓಕೆ, ಒಂದಲ್ಲ 2. ಹೌದು, 2. ಆಮೇಲೆ ನಿಮ್ಮ ಮೊದಲ ಖಾತೆಯ ಕೆಳಗೆ ಜಾಗತಿಕವಾಗಿ ಯಾರು ಬೇಕಾದ್ರೂ ಇರಬಹುದು. ಸಿಸ್ಟಮ್ 3 ಖಾತೆಗಳನ್ನ ತಂದು ಇರಿಸುತ್ತೆ. ಆಗ ನಿಮ್ಮ ಮೊದಲ ಖಾತೆಯ ಆಟೋ ಪೂಲ್ ಮುಗಿಯುತ್ತೆ. ಆ 3 ಖಾತೆಗಳಿಂದ ಆದಾಯ ಎಷ್ಟು ಬರುತ್ತೆ? ಪ್ರತಿಯೊಂದು ಖಾತೆಯಿಂದ $40 ರಂತೆ ಒಟ್ಟು $120 ಆದಾಯ ಜನರೇಟ್ ಆಗುತ್ತೆ. ಆದ್ರೆ ಕಥೆಯಲ್ಲಿ ಅಸಲಿ ಟ್ವಿಸ್ಟ್ ಇರೋದೇ ಇಲ್ಲಿ. ಈ $120 ನಿಮ್ಮ ಕೈಗೆ ಪೂರ್ತಿಯಾಗಿ ಸಿಗೋದಿಲ್ಲ. ಹೌದು, ಆ $120 ರಲ್ಲಿ ಕೇವಲ $20 ಮಾತ್ರ ನಿಮ್ಮ ವ್ಯಾಲೆಟ್ಗೆ ಬರುತ್ತೆ. ಅದನ್ನ ನೀವು ವಿಡ್ರಾ ಮಾಡಬಹುದು. ಕರೆಕ್ಟ್. ಇದಕ್ಕೆ ಅವರು ಪ್ರತಿನಿಧಿ ಆದಾಯ ಅಂತ ಒಂದು ಹೆಸರು ಕೊಟ್ಟಿದ್ದಾರೆ. ಸರಿ, ಹಾಗಾದ್ರೆ ಉಳಿದ $100 ಏನಾಗುತ್ತೆ? ಒಂದು ನಿಮಿಷ. ಅಂದ್ರೆ ನಿಮ್ಮ ಪೊಸಿಷನ್ ಗಳಿಸಿದ್ದು 120, ಆದ್ರೆ ಅದರಲ್ಲಿ ಕೇವಲ 17% ಗಿಂತ ಕಡಿಮೆ ಹಣ ಮಾತ್ರ ನಿಮ್ಮ ಕೈ ಸೇರುತ್ತೆ. ಹೌದು. ಉಳಿದ 83% ಗಿಂತ ಜಾಸ್ತಿ ಹಣವನ್ನ ಸಿಸ್ಟಮ್ ತಾನಾಗೆ ವಾಪಸ್ ತಗೊಳುತ್ತೆ. ಇದು ಬಹಳ ಮುಖ್ಯವಾದ ಡೀಟೇಲ್. ನಿಖರವಾಗಿ ಆ ಉಳಿದ $100 ತಾನಾಗೆ ಮರು ಹೂಡಿಕೆಯಾಗಿ ತಲಾ $50 ರಂತೆ 2 ಹೊಸ ರೀಬರ್ತ್ ಖಾತೆಗಳನ್ನು ಸೃಷ್ಟಿ ಮಾಡುತ್ತೆ. ಓ, ರೀಬರ್ತ್. ಹೌದು, ಇದನ್ನೇ ಅವರು ಪವರ್ ಆಫ್ ರೀಇನ್ವೆಸ್ಟ್ಮೆಂಟ್ ಅಂತ ಹೇಳೋದು. ಅಂದ್ರೆ ನೀವು ಶುರು ಮಾಡಿದ್ದು 2 ಖಾತೆಗಳಿಂದ. ಒಂದು ಸೈಕಲ್ ಮುಗಿದ್ಮೇಲೆ ನಿಮ್ಮ ಹತ್ರ ಒಂದು ಹಳೆ ಖಾತೆ ಮತ್ತು 2 ಹೊಸ ಖಾತೆಗಳಿರ್ತವೆ. ಇದು ಹಿಮದ ಉಂಡೆ ಬೆಟ್ಟದಿಂದ ಉರುಳ್ದ ಹಾಗೆ. ಶುರುವಲ್ಲಿ ಚಿಕ್ಕದಾಗಿರುತ್ತೆ, ಉರುಳ್ತಾ ದೊಡ್ಡದಾಗ್ತಾ ಹೋಗುತ್ತೆ. ಹೌದು. ನಿಮ್ಮ ಖಾತೆಗಳ ಸಂಖ್ಯೆ 2 ರಿಂದ 4 ಆಗುತ್ತೆ, 4 ರಿಂದ 8, 16, 32 ಹೀಗೆ ಬೆಳೆಯುತ್ತಲೇ ಹೋಗುತ್ತೆ. ಇದನ್ನೇ ಅವರು ಪವರ್ ಆಫ್ ಕಂಪೌಂಡಿಂಗ್ ಅಂತಿರೋದು. ಆದ್ರೆ ಇದು ನಿಜವಾದ ಕಂಪೌಂಡಿಂಗ್ ಹೌದಾ? ಕಂಪೌಂಡಿಂಗ್ ಅಂದ್ರೆ ನಿಮ್ಮ ಅಸಲು ಮತ್ತು ಅದರ ಮೇಲಿನ ಬಡ್ಡಿ ಎರಡರ ಮೇಲೂ ನಿಮ್ಗೆ ಲಾಭ ಬರೋದು. ಕರೆಕ್ಟ್. ಇಲ್ಲಿ ನಿಮ್ಮ ಗಳಿಕೆಯನ್ನ ಬಳಸಿ ಅದೇ ಲಾಟರಿಯ ಇನ್ನಷ್ಟು ಟಿಕೆಟ್ಗಳನ್ನ ಕೊಂಡ ಹಾಗೆ ಕಾಣಿಸುತ್ತೆ. ನಿಮ್ಮ ಖಾತೆಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ, ಆದ್ರೆ ಒಟ್ಟು ಮೌಲ್ಯ ನಿಜವಾಗ್ಲೂ ಹೆಚ್ಚಾಗ್ತಿದ್ಯಾ ಅಥವಾ ಇರೋ ಹಣವೇ ಸಣ್ಣ ಸಣ್ಣ ಭಾಗಗಳಾಗಿ ಹಂಚಿ ಹೋಗ್ತಿದ್ಯಾ? ಅತ್ಯುತ್ತಮವಾದ ಪಾಯಿಂಟ್. ಸಿಸ್ಟಮ್ನ ಒಳಗಡೆನ ಖಾತೆಗಳ ಸಂಖ್ಯೆ ಹೆಚ್ಚಾಗುತ್ತೆ, ಆದ್ರೆ ಆ ಖಾತೆಗಳಿಗೆ ಹಣ ಬರ್ಬೇಕಾದ್ರೆ ಸಿಸ್ಟಮ್ನ ಒಟ್ಟಾರೆ ಆದಾಯ ಹೆಚ್ಚಾಗ್ಬೇಕು. ಸರಿ. ಇದಿಷ್ಟೇ ಅಲ್ಲ, ಇದರಲ್ಲಿ ಸ್ಪಾನ್ಸರ್ ಆದಾಯ ಅಂತ ಇನ್ನೊಂದಿದೆ. ಇದನ್ನೇ ಅವರು ಅತಿ ದೊಡ್ಡ ಆದಾಯದ ಮೂಲ ಅಂತ ಬಿಂಬಿಸೋದು. ಹೌದು, ಇದರ ಲೆಕ್ಕಾಚಾರವೇ ಬೇರೆ. ಒಬ್ಬ ವ್ಯಕ್ತಿಯನ್ನ ನೀವು ನೇರವಾಗಿ ಸೇರಿಸಿದ್ರೆ ಅವರ 2 ಖಾತೆಗಳಿಂದ ತಲಾ $5 ರಂತೆ ನಿಮಗೆ ತಕ್ಷಣ $10 ಸಿಗುತ್ತೆ. ಹೌದು, ಅಸಲಿ ಮ್ಯಾಜಿಕ್ ಶುರುವಾಗೋದು ಆಮೇಲೆ ಅಂತಾರೆ. ಹೌದು, ಯಾಕಂದ್ರೆ ನೀವು ಸೇರಿಸಿದ ವ್ಯಕ್ತಿಯ ಖಾತೆಗಳು ರೀಬರ್ತ್ ಆದಾಗೆಲ್ಲ, ಅಂದ್ರೆ ಅವರಿಂದ ಹುಟ್ಟೋ ಪ್ರತಿಯೊಂದು ಹೊಸ ಖಾತೆಯಿಂದಲೂ ನಿಮಗೆ ಜೀವಮಾನವಿಡೀ $5 ಬರ್ತಾನೆ ಇರುತ್ತೆ ಅಂತ ಪ್ರೆಸೆಂಟೇಶನ್ ಹೇಳುತ್ತೆ. ಜೀವಮಾನವಿಡೀ? ಹೌದು.
ನೀವು ಸೇರಿಸಿದ ಒಬ್ಬ ವ್ಯಕ್ತಿ ಕಾಲಕ್ರಮೇಣ 1000 ಖಾತೆಗಳನ್ನು ಸೃಷ್ಟಿಸಿದ್ರೆ ಆ ಒಬ್ಬ ವ್ಯಕ್ತಿಯಿಂದಲೇ ನಿಮಗೆ $5,000 ಆದಾಯ ಬರುತ್ತೆ ಅಂತ ಲೆಕ್ಕ ಕೊಡ್ತಾರೆ. ಇದು ಸಾಂಪ್ರದಾಯಿಕ ನೆಟ್ವರ್ಕ್ ಮಾರ್ಕೆಟಿಂಗ್ ನ ದೊಡ್ಡ ಟೀಮ್ ಕಟ್ಟಿ ಅನ್ನೋ ನಿಯಮವನ್ನೇ ಮುರಿಯುತ್ತೆ ಅನ್ನೋದು ಇವರ ವಾದ. ಇಲ್ಲಿ ಒಬ್ಬ ವ್ಯಕ್ತಿಯೇ ಒಂದು ದೊಡ್ಡ ತಂಡವಾಗಿ ಬೆಳೆಯುತ್ತಾನೆ. ಆದ್ರೆ ಇಷ್ಟೆಲ್ಲ ಆದಾಯದ ಭರವಸೆಗಳ ಮಧ್ಯೆ ರಿಸ್ಕ್ ಬಗ್ಗೆ ಏನ್ ಹೇಳಿದ್ದಾರೆ? ಅವರು ಈ ವ್ಯವಸ್ಥೆಯನ್ನ ಜವಾಬ್ದಾರಿ ಮುಕ್ತ ಅಂದ್ರೆ ಲಯಬಿಲಿಟಿ ಫ್ರೀ ಅಂತ ಕರೀತಾರೆ. ಲಯಬಿಲಿಟಿ ಫ್ರೀ. ಹೌದು, ಇದು ಬಹಳ ಧೈರ್ಯದ ಮಾತು. ಹೌದು, ಇದನ್ನ ಸ್ವಲ್ಪ ವಿಶ್ಲೇಷಿಸೋಣ. ಲಯಬಿಲಿಟಿ ಫ್ರೀ ಅಂದ್ರೆ ನಿಮ್ಮ $100 ವಾಪಸ್ ತಂದುಕೊಡೋ ಜವಾಬ್ದಾರಿಯನ್ನ ಸಿಸ್ಟಮ್ ತೆಗೆದುಕೊಳ್ಳುತ್ತೆ ಅಂತ ಅರ್ಥ. ಹೌದು. ಆದ್ರೆ ಆ $100 ವಾಪಸ್ ಬರೋದು ನಿಮ್ಮ ಕೆಳಗೆ 21 ಪೇಡ್ ಪೊಸಿಷನ್ಗಳು ಭರ್ತಿಯಾದಾಗ ಮಾತ್ರ. ಅಂದ್ರೆ ಜವಾಬ್ದಾರಿ ಇಲ್ಲದ ಹಾಗ ಆಗಿಲ್ಲ, ಅದು ನಿರಂತರವಾಗಿ ಜನ ಸೇರೋದ್ರ ಮೇಲೆ ವರ್ಗಾವಣೆಯಾಗಿದೆ. ಯಾವುದೇ ಮಾಡೆಲ್ ನಲ್ಲಿ ರಿಸ್ಕ್ ಅನ್ನೋದು ಇದೆ ತಾನೇ? ನೀವು ಹೇಳಿದ್ದು 100ಕ್ಕೆ 100 ಸರಿ. ರಿಸ್ಕ್ ಮಾಯವಾಗಲ್ಲ, ಅದರ ಸ್ವರೂಪ ಬದಲಾಗುತ್ತೆ ಅಷ್ಟೇ. ಇನ್ನೊಂದು, ಇದನ್ನ ಅವರು ಪ್ರಗತಿಪರ ಗಳಿಕೆಯ ಮಾದರಿ ಅಂತಾರೆ. ಅಂದ್ರೆ ಪ್ರತಿ ತಿಂಗಳು ನಿಮ್ಮ ಆದಾಯ ಹೆಚ್ಚಾಗ್ತಾನೆ ಹೋಗುತ್ತೆ. ಓಕೆ, ಯಾಕಂದ್ರೆ ಖಾತೆಗಳ ಸಂಖ್ಯೆ ಹೆಚ್ಚಾಗುತ್ತೆ. ಎಕ್ಸಾಕ್ಟ್ಲಿ. ಮೊದಲ ತಿಂಗಳು $100 ಬಂದ್ರೆ ಮುಂದಿನ ತಿಂಗಳು $200, ಆಮೇಲೆ $400, ಹೀಗೆ. ಓಕೆ, ಈಗ ಅವರ ಅತಿ ದೊಡ್ಡ ಕ್ಲೇಮ್ಗೆ ಬರೋಣ. ಒಂದ್ ಹಂತದಲ್ಲಿ ಹೊಸ ಸದಸ್ಯರು ಬರೋದು ನಿಂತು ಹೋದ್ರೆ ಏನಾಗುತ್ತೆ? ಹೌದು, ಇದು ಪ್ರತಿಯೊಬ್ಬರ ಮನಸ್ಸಲ್ಲೂ ಬರೋ ಪ್ರಶ್ನೆ. ಅದಕ್ಕೆ ಅವರು ಸ್ಯಾಚುರೇಷನ್ ಪಾಯಿಂಟ್ ಅನ್ನೋ ಕಾನ್ಸೆಪ್ಟ್ ಮುಂದಿಡ್ತಾರೆ. ಸ್ಯಾಚುರೇಷನ್ ಪಾಯಿಂಟ್ ಅವರ ಪ್ರಕಾರ ಸುಮಾರು 35,000ದಿಂದ 40,000 ಸಕ್ರಿಯ ಸದಸ್ಯರು ಸಿಸ್ಟಮ್ಗೆ ಸೇರಿದ ನಂತರ ವ್ಯವಸ್ಥೆ ಒಂದು ನಿರ್ಣಾಯಕ ಹಂತ ಕಲ್ಪುತ್ತೆ. ಓಕೆ, ಆಮೇಲೆ ಹೊರಗಿನಿಂದ ಒಬ್ಬ ಹೊಸ ಸದಸ್ಯ ಬರ್ದಿದ್ರು ಸಹ ಒಳಗಡೆ ಸೃಷ್ಟಿಯಾಗೋ ಲಕ್ಷಾಂತರ ರೀಬರ್ತ್ ಖಾತೆಗಳೇ ಸಿಸ್ಟಮ್ ಅನ್ನ ನಿರಂತರವಾಗಿ ಆಟೋಮ್ಯಾಟಿಕ್ ಆಗಿ ನಡೆಸ್ಕೊಂಡು ಹೋಗುತ್ತೆ. ಅಂದ್ರೆ ಸಿಸ್ಟಮ್ ಸ್ವಾವಲಂಬಿ ಆಗುತ್ತೆ ಅಂತಾನಾ? ಹೌದು, ಅದೇ ಅವರ ವಾದ. ಇದು ಕೇಳೋಕೆ ಅದ್ಭುತವಾಗಿ ಅನ್ಸತ್ತೆ, ಆದ್ರೆ ಪ್ರಾಕ್ಟಿಕಲ್ ಆಗಿ ನಂಬೋಕೆ ಕಷ್ಟ. ಇದು ಮೂಲಭೂತ ಅರ್ಥಶಾಸ್ತ್ರದ ನಿಯಮಗಳನ್ನೇ ಪ್ರಶ್ನಿಸದ ಹಾಗೆ. ಒಂದು ಮುಚ್ಚಿದ ವ್ಯವಸ್ಥೆ ಹೊರಗಿನಿಂದ ಹೊಸ ಮೌಲ್ಯ ಸೇರದೆ ತನ್ನೊಳಗಿನ ಚಲನೆ ಬೇರೆಯವರ ಹೂಡಿಕೆಯಿಂದಲೇ ಬರುವ